ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು 900 ಫಿಸಿಕ್ಸ್ನ ಮೋಷನ್ ಈ ಲೆಸನ್ನ 6th ಎಪಿಸೋಡನ್ನು ಶುರು ಮಾಡೋಣ. 6th ಎಪಿಸೋಡ್ನಲ್ಲಿ ನಾವು ಕೇವಲ ವೆಲಾಸಿಟಿ ಮೇಲೆ ಇರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನಷ್ಟೇ ಸಾಲ್ವ್ ಮಾಡ್ತೀವಿ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊತೀವಿ. ಮುಂದಿನ ಎಪಿಸೋಡ್ನಲ್ಲಿ ಆಕ್ಸಲರೇಷನ್ ಮತ್ತು ಟೈಪ್ಸ್ ಆಫ್ ಆಕ್ಸಲರೇಷನ್ ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ನಂತರ ನಾವು ಆಕ್ಸಲರೇಷನ್ ಬಗ್ಗೆ ಬರಬಹುದಂಥ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನು ಸಹ ನಾವು ಸಾಲ್ವ್ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಈಗ 6th ಎಪಿಸೋಡನ್ನು ಶುರು ಮಾಡೋಣ. ಈಗ ನಾವು ವೆಲಾಸಿಟಿ ಮೇಲೆ ಇರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಿ. ಮೊದಲಿಗೆ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಎ ಕ್ಯಾಬ್ ಕವರ್ಸ್ 180 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್ ಇನ್ 3 hours. ಫೈಂಡ್ ಇಟ್ಸ್ ವೆಲಾಸಿಟಿ. ನೋಡಿ, ಅವರು 180 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? ಇದು ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಎಷ್ಟು? 180 ಕಿಲೋಮೀಟರ್. ಈಗ ಟೈಮ್ ಎಷ್ಟು? 3 hours. ನಂತರ ಫೈಂಡ್ ಔಟ್ ಮಾಡಬೇಕಾಗಿರೋದು ವೆಲಾಸಿಟಿಯನ್ನ. ನಂತರ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಎಷ್ಟು? 180 ಕಿಲೋಮೀಟರ್ ಡಿಸ್ಪ್ಲೇಸ್ ಆಗಿರೋದು. ಹಾಗಾಗಿ 180 ಡಿವೈಡೆಡ್ ಬೈ 3. ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನೀವು ಬೇಕಾದ್ರೆ ಈ ರೀತಿ ಸಹ ಮಾಡಬಹುದು. 180 ಡಿವೈಡೆಡ್ ಬೈ 3. 3 1 ಜಾ 3, 6 ಜಾ 0 ಕ್ಕೆ 0. ಎಷ್ಟು ಬಂತು? 60 ಕಿಲೋಮೀಟರ್ ಪರ್ ಅವರ್. ಈ ರೀತಿ ಬರೀಬಹುದು. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನು ನಾನಿಲ್ಲಿ ಈ ರೀತಿ ಮಾಡಿದ್ದೀನಿ ಅಷ್ಟೇ. 60 ಕಿಲೋಮೀಟರ್ ಪರ್ ಅವರ್ ಇದರ ವೆಲಾಸಿಟಿ. ಬಹಳ ಈಸಿ ಇದೆಲ್ಲ ಕ್ವಶನ್. ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ಈ ಸೆಕೆಂಡ್ ಕ್ವಶನ್ ಅಲ್ಲಿ ನೋಡಿ, ಎ ಟ್ರೈನ್ ಮೂವಿಂಗ್ ವಿತ್ ಎ ವೆಲಾಸಿಟಿ ಆಫ್ 120 ಕಿಲೋಮೀಟರ್ ಪರ್ ಅವರ್, ಹೌ ಮಚ್ ಡಿಸ್ಟೆನ್ಸ್ ಇಟ್ ವಿಲ್ ಕವರ್ ಇನ್ 30 ಸೆಕೆಂಡ್. ಸ್ನೇಹಿತರೆ, ಇಲ್ಲಿ ಆಟ ಹುಡುಗಾಟವೋ ಪರಮಾತ್ಮನ ಆಟವಾಗಿರೋದು. ಯಾಕಂದ್ರೆ ಇಲ್ಲಿ ಇವರು ಕೇಳಿರೋದು ಸೆಕೆಂಡಿಗೆ ಕೇಳಿದ್ದಾರೆ. ಹಾಗಾಗಿ ನಾವು ಇದನ್ನ ಕನ್ವರ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಕಿಲೋಮೀಟರ್ ಪರ್ ಅವರೇ ಕೊಟ್ಟಿದ್ರು, ಟೈಮ್ ಸಹ ಅವರ್ನಲ್ಲೇ ಕೊಟ್ಟಿದ್ರು. ಆದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಅವರೇ ವೆಲಾಸಿಟಿ ಕೊಟ್ಟಿದ್ದಾರೆ, ಆದ್ರೆ ಟೈಮ್ ಅನ್ನ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ವೆಲಾಸಿಟಿಯನ್ನ ಸೆಕೆಂಡ್ ಅಲ್ಲಿ ಕೊಟ್ಟಿಲ್ಲ. ವೆಲಾಸಿಟಿಯನ್ನ ಕೊಟ್ಟಿರೋದು ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಇದೆಯಲ್ಲ 120 ಕಿಲೋಮೀಟರ್ ಪರ್ ಅವರ್ ಅಂತ ವೆಲಾಸಿಟಿ, ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡಬೇಕು. ಅವಾಗ 30 ಸೆಕೆಂಡ್ಗೆ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ v is equal to 120 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ವೆಲಾಸಿಟಿ is equal to 120 ಕಿಲೋಮೀಟರ್ ಪರ್ ಅವರ್ ಇದೆ. ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದೆ. ಹಾಗಾಗಿ 120 ಇಂಟು ಎಷ್ಟು ಮೀಟರ್? 1000 ಮೀಟರ್. 1 ಕಿಲೋಮೀಟರ್ ಅಂದ್ರೆ ಡಿವೈಡೆಡ್ ಬೈ ಎಷ್ಟು ಸೆಕೆಂಡ್? 1 ಅವರ್ಗೆ 60 ಮಿನಿಟ್ಸ್ ಮತ್ತು 1 ಮಿನಿಟ್ ನಲ್ಲೂ 60 ಸೆಕೆಂಡ್ಸ್. 1 ಅವರ್ ನಲ್ಲಿ 60 ಮಿನಿಟ್ಸ್, 60 ಮಿನಿಟ್ಸ್ ನಲ್ಲೂ ಸಹ 60 ಸೆಕೆಂಡ್ಸ್. ಈಗ ಈ 0 ಕ್ಯಾನ್ಸಲ್ ಆಯ್ತು, ಈ 0 ಕ್ಯಾನ್ಸಲ್ ಆಯ್ತು. ಇದರ ನಂತರ ಇದನ್ನು ನಾವು ಯಾವ ರೀತಿ ಬರೀಬಹುದು? 120 ಇಂಟು 10 ಬೈ 6 ಇಂಟು 6. ಈಗ 2 3 ಜಾ ಅರ್ಥ ಸ್ನೇಹಿತರೆ. ಈಗ 2 5 ಜಾ ಈ ರೀತಿ ನಾವು ಇದನ್ನ ಕ್ಯಾನ್ಸಲ್ ಮಾಡಬಹುದು. ಇದರ ನಂತರ 120 ಇಂಟು ಇದೆಷ್ಟು ಉಳಿದಿದೆ? 5. ಡಿನಾಮಿನೇಟರ್ 6 ಇಂಟು 3 ಇದಿಷ್ಟು ಉಳಿದಿದೆ. ಈಗ 6 ಮತ್ತು 12 ಅನ್ನ ಕ್ಯಾನ್ಸಲ್ ಮಾಡಬಹುದು. 6 1 ಜಾ 6, 2 ಜಾ 0 ಕ್ಕೆ 0. ಈಗ ಉಳಿದು 20 ಇಂಟು 5 ಡಿವೈಡೆಡ್ ಬೈ 3. 20 ಅನ್ನು ನಾವು 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬರೋದೆಷ್ಟು? 100 ಬೈ 3 ಬಂತು. ಏನಿದು? ವೆಲಾಸಿಟಿ. ಇದೇನು? ಮೀಟರ್ ಪರ್ ಸೆಕೆಂಡ್ ನಲ್ಲಿ ನಾವು ಮಾಡಿರೋದು. ಅರ್ಥ ಸ್ನೇಹಿತರೆ? ಈಗ ನಮಗೇನು ಕೇಳಿದರೆ 30 ಸೆಕೆಂಡ್ ನಲ್ಲಿ ಅಂತ ಕೇಳಿದ್ದಾರೆ. ಹಾಗೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ನಮ್ಗೆ ಎಷ್ಟು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಅನ್ನ ಇದು ಮಾಡಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ ಡಿವೈಡೆಡ್ ಬೈ ಟೈಮ್ ಟೇಕನ್. ಎಷ್ಟು? 30 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಅದರ ವೆಲಾಸಿಟಿಯನ್ನ ನಾವು ಆಲ್ರೆಡಿ ಕನ್ವರ್ಟ್ ಮಾಡಿ ಬರೆದಿದ್ದೀವಿ. ವೆಲಾಸಿಟಿ ಎಷ್ಟು ಬಂದಿದೆ? 100 ಡಿವೈಡೆಡ್ ಬೈ 3. 100 ಡಿವೈಡೆಡ್ ಬೈ 3. ಈಗ ಈ 30 ಅನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. ಡಿವೈಡ್ ಆಗಿರೋದು 100 ಡಿವೈಡೆಡ್ ಬೈ 3 ಇಂಟು 30 ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕೇಳಿರೋದು. ಹಾಗಾಗಿ ಬೇಕಾದ್ರೆ ನೀವು ಎಸ್ ಬದಲು ಡಿ ಆಗಿ ಬರೀಬಹುದು. ಈಗ 3 1 ಜಾ 3, 10 ಜಾ 100, 10 ಜಾ ಎಷ್ಟಾಯ್ತು? 1000 ಆಯಿತು. 1000 ಇಸ್ ಈಕ್ವಲ್ ಟು
ಇದು ಡಿಸ್ಟೆನ್ಸ್ ಕವರ್ಡ್ ಅಥವಾ ಯಾವ ರೀತಿ ಬರೀತೀರಿ? ದ ಟ್ರೈನ್ ವಿಲ್ ಕವರ್ 1000 meters in 30 seconds. ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಎ ಬೈಕ್ ಕವರ್ಸ್ a distance of x kilometer while moving 54 km/h in 15 seconds. Find the value of x. ನೋಡಿ, ಒಂದು ಬೈಕ್ ಮೂವ್ ಆಗ್ತಿರೋಂಥ ಬೈಕ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ, ಎಕ್ಸ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಎಕ್ಸ್ ಅಂದ್ರೆ ಎಷ್ಟು ಅಂತ ಕೊಟ್ಟಿಲ್ಲ, ಎಷ್ಟು ಡಿಸ್ಟೆನ್ಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಯಾವುದೋ ಒಂದಿಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ ಎಕ್ಸ್ ಅಂತ ತಗೊಂಡಿದೀವಿ. ವೈಲ್ ಮೂವಿಂಗ್ ಅಟ್ ದ ವೆಲಾಸಿಟಿ ಆಫ್ ವಾಟ್ 54 km/h. ಇಲ್ಲೇನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಕೊಟ್ಟಿಲ್ಲ, ಆದ್ರೆ ಕೊಟ್ಟಿರೋದೇನು ವೆಲಾಸಿಟಿ ಕೊಟ್ಟಿದ್ದಾರೆ ಮತ್ತು ಟೈಮ್ ಟೇಕನ್ ಕೊಟ್ಟಿದ್ದಾರೆ ಇನ್ 15 seconds ಅಂತ. ಈ ರೀತಿ ಇದ್ದಾಗ ನಮಗೆ ಡೈರೆಕ್ಟ್ ಆಗಿ ಅವರು ಡಿಸ್ಟೆನ್ಸ್ ಕವರ್ಡ್ ಅಥವಾ ಎಷ್ಟು ಡಿಸ್ಟೆನ್ಸ್ ಅನ್ನೋದು ಕವರ್ ಮಾಡಿದೆ, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂತ ಕೇಳೋದು ಬಿಟ್ಟು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ನಿಮಗೆ ವೆಲಾಸಿಟಿ ಕೊಟ್ಟಿದ್ದಾರೆ ಮತ್ತು ಟೈಮ್ ಕೊಟ್ಟಿದ್ದಾರೆ, ಅಂದ್ರೆ ನೀವು ಡಿಸ್ಟೆನ್ಸ್ ಅನ್ನ ಸುಲಭವಾಗಿ ಫೈಂಡ್ ಔಟ್ ಮಾಡಬಹುದು. ವೆಲಾಸಿಟಿ ಇಸ್ ಈಕ್ವಲ್ ಟು 54 km/h. ಟೈಮ್ ಅನ್ನ ಎಷ್ಟು ಕೊಟ್ಟಿದ್ದಾರೆ? 15 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಡಿಸ್ಟೆನ್ಸ್ ಅನ್ನ ಅವರು ಕೊಟ್ಟಿರೋದು ಕಿಲೋಮೀಟರ್ ನಲ್ಲಿ, ಎಕ್ಸ್ ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಎಕ್ಸ್ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಅನ್ನ ಕಿಲೋಮೀಟರ್ ನಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಕಿಲೋಮೀಟರ್ ನಲ್ಲೇ ನಾವು ಫೈಂಡ್ ಔಟ್ ಮಾಡಬೇಕು. ನಂತರ ವೆಲಾಸಿಟಿಯನ್ನು ಸಹ km/h ನಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಿಲೋಮೀಟರ್ ನಲ್ಲೇ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ನಾವು ಟೈಮ್ ಅನ್ನ 15 ಸೆಕೆಂಡ್ ಅಲ್ಲಿ ಕೊಟ್ಟಿದಾರಲ್ಲ, ಇದನ್ನು ಸಹ ಅವರ್ಗೆ ಕನ್ವರ್ಟ್ ಮಾಡಬೇಕು ಅಂತ ಸ್ನೇಹಿತರೆ. ಯಾಕಂದ್ರೆ ಮೀಟರ್ ಪರ್ ಸೆಕೆಂಡ್ ಆದ್ರೂ ಮಾಡಬಹುದು, ಇಲ್ಲ ಅಂದ್ರೆ km/h ಆದ್ರೂ ಮಾಡಬೇಕು. ಆದ್ರೆ ಇಲ್ಲಿ ಕೇಳಿರೋದು ಎಕ್ಸ್ ಕಿಲೋಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ ಅಂತ ಕೇಳಿದಾರೆ. ಹಾಗಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ? ಟೈಮ್ ಈಸ್ ಈಕ್ವಲ್ ಟು 15 ಸೆಕೆಂಡ್ ಅಂದ್ರೆ ನೋಡಿ, ಯಾವಾಗ್ಲಾದ್ರೂ ಆಗಿರ್ಲಿ ಬಿಗ್ಗರ್ ಯೂನಿಟ್ ಇಂದ ಸ್ಮಾಲರ್ ಯೂನಿಟ್ ಗೆ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಮಾಡ್ತೀವಿ, ಆದ್ರೆ ಸ್ಮಾಲರ್ ಯೂನಿಟ್ ಇಂದ ಬಿಗ್ಗರ್ ಯೂನಿಟ್ ಗೆ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ತೀವಿ. ಅವರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಎಷ್ಟು? ಒಂದು ಅವರ್ ನಲ್ಲಿ 60 minutes, 60 minutes ನಲ್ಲಿ 60 seconds. ಹೀಗೆ ಇದರ ನಂತರ ಟೈಮ್ ಎಷ್ಟಾಗುತ್ತೆ? 15 ಡಿವೈಡೆಡ್ ಬೈ, ಬೇಕಾದ್ರೆ ನೀವು ಇಲ್ಲಾದ್ರೂ ಕ್ಯಾನ್ಸಲ್ ಮಾಡಬಹುದು, ನೆಕ್ಸ್ಟ್ ಸ್ಟೆಪ್ ನಲ್ಲಾದ್ರೂ ಮಾಡಬಹುದು. ಹೇಗೆ? 6 6 ಜಾ 36, 2 0 ಬರದೆ. ಈಗ 5 3 ಜಾ 15, ನಂತರ 5 7 ಜಾ 35, 36 ಅಲ್ಲಿ 35 ಹೋದ್ರೆ ಉಳಿದಿದ್ದು 1. ಹಾಗಾಗಿ 5 2 ಜಾ 10 ಆಯ್ತು, 0ಕ್ಕೆ 0. ಈಗ ಎಷ್ಟು ಉಳಿತು? ಟೈಮ್ ಇಸ್ ಈಕ್ವಲ್ ಟು 3/720 ಉಳಿತು. ಇದರ ನಂತರ 3 1 ಜಾ 3 2 ಜಾ 6, ಇಲ್ಲಿ 1 ಉಳಿತು. 3 4 ಜಾ 12 ಆಯ್ತು, 0ಕ್ಕೆ 0. ಹಾಗಾದ್ರೆ ಟೈಮ್ ಎಷ್ಟು ಬಂತು? 1/240 hours ಬಂತು. ಅವರ್ಸ್ ನಾವಿನ್ನ ಕನ್ವರ್ಟ್ ಮಾಡಿದೀವಿ. ಇಷ್ಟು ನೀವು ಕನ್ವರ್ಟ್ ಮಾಡಿದಿರಿ ಅಂದ್ರೆ ಈಗ ಡೈರೆಕ್ಟ್ ಆಗಿ ನಾವು ಈ ವ್ಯಾಲ್ಯೂಗಳನ್ನ ಫಾರ್ಮುಲಾದಲ್ಲಿ ಹಾಕಿದ್ರೆ ನಮಗೆ ಆನ್ಸರ್ ಬರುತ್ತೆ. ಸ್ನೇಹಿತರೆ, ಫಾರ್ಮುಲಾ ಏನು? ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಈಗ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ? 54 km/h ಕೊಟ್ಟಿದ್ದಾರೆ. ಅದನ್ನೇ ಬರೀರಿ, 54 ಈಸ್ ಈಕ್ವಲ್ ಟು ನಮಗೆ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿರೋದು ಯಾವುದು? ಡಿಸ್ಟೆನ್ಸ್ ಅನ್ನ. ಹಾಗಾಗಿ ಎಸ್ ಗೊತ್ತಿಲ್ಲ, ಡಿವೈಡೆಡ್ ಬೈ ಟೈಮ್ ಟೇಕನ್ ಎಷ್ಟು? 1/240, 1/240. ಈ ರೀತಿ ನಾವು ಬರೀಬಹುದು. ಅಥವಾ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಎಸ್ ಡಿವೈಡೆಡ್ ಬೈ ಟಿ, ಈ ರೀತಿ ನಾವು ಬರೀಬಹುದು ಇದನ್ನ. ಹಾಗಾಗಿ ಎಸ್ ಡಿವೈಡೆಡ್ ಬೈ 1/240. 54 is equal to S. ಈ ರೀತಿ ಫ್ರಾಕ್ಷನ್ಸ್ ಅನ್ನು ನಾವು ಡಿವೈಡ್ ಮಾಡಬೇಕಾದಾಗ ಏನು ಮಾಡ್ತೀವಿ? ಸೈನ್ ಚೇಂಜ್ ಮಾಡ್ತೀವಿ. ಡಿವೈಡರ್ ಅನ್ನು ಮಲ್ಟಿಪ್ಲಿಕೇಶನ್ ಸೈನ್ ಮಾಡ್ತೀವಿ, ನ್ಯೂಮರೇಟರ್ ನ ಡಿನಾಮಿನೇಟರ್ ಆಗಿ ಮತ್ತು ಡಿನಾಮಿನೇಟರ್ ನ ನ್ಯೂಮರೇಟರ್ ಆಗಿ ಬರ್ಕೊಂತೀವಿ. ಅರ್ಥ ಸ್ನೇಹಿತರೆ? ಈಗ ಇದೇನಾಯ್ತು? ಎಸ್ ಇಂಟು 240 ಆಯ್ತು. ಇಲ್ಲಿ ಡಿನಾಮಿನೇಟರ್ 1 ಇದ್ರು ಒಂದೇ, ಇಲ್ಲಿದ್ರು ಒಂದೇ. ಹಾಗಾಗಿ ಇದನ್ನು ನಾವು ಈ ಕಡೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋಣ. ಈ ಕಡೆ ಮಲ್ಟಿಪ್ಲೈ ಆಗಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಹಾಗಾಗಿ 54 ಡಿವೈಡೆಡ್ ಬೈ 240 is equal to distance covered. ಆರ್ ಇದು ಏನು? ಇದ್ರ ವ್ಯಾಲ್ಯೂ ಎಕ್ಸ್ ಅಂತ ಕೊಟ್ಟಿದಾರಲ್ಲ, ಡೈರೆಕ್ಟ್ ಆಗಿ ಬೇಕಾದ್ರೆ ಎಕ್ಸ್ ಅಂತ ಬರೀರಿ. ಅರ್ಥ ಆಯ್ತಾ? ಡಿ ಅಥವಾ ಎಸ್.
ಎರಡು ಒಂದೇ. ಓಕೆ, ಇಲ್ಲಿ ಯಾಕಂದ್ರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು ಒಂದೇ ರೀತಿ ತಗೊಂಡಿದ್ದೀವಿ. ಯಾಕಂದ್ರೆ ಇದನ್ನ ವೆಲಾಸಿಟಿ ಅಂತ ಮಾಡೋದ್ರಿಂದ ಇಲ್ಲಿ ಡಿಸ್ಟೆನ್ಸ್ ಕವರ್ಡ್ ಅಂತಲೇ ತಗೊಂತೀವಿ. ಅದಕ್ಕೋಸ್ಕರ dr ಬರೀರಿ ಅಥವಾ x r ಬರೀರಿ. ಆದ್ರೆ ಇದ್ರ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, x ಕಿಲೋಮೀಟರ್ ಅಂತ ಕೊಟ್ಟಿದ್ದಾರಲ್ಲ, ಹಾಗಾಗಿ x ಅಂತ ಬರ್ತಿದ್ದೀನಿ. ಇದ್ರ ನಂತರ 2 ಜಾ 4 1 ಉಳಿತು, 2 7 ಜಾ 2 1 ಜಾ 2 2 ಜಾ 0 ಕ್ಕೆ 0. ಈಗ ಎಷ್ಟು ಉಳಿತು, 27/120 = x. ಈಗ ಇದು 3 ಟೇಬಲ್ ನಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 3 9 ಜಾ, ಇದು 3 4 ಜಾ 0 ಕ್ಕೆ 0. ಈ ಕಡೆ ಇದನ್ನ ಕಂಟಿನ್ಯೂ ಮಾಡೋಣ. ಈಗ ನೋಡಿ ಸ್ನೇಹಿತರೆ, ಈಗ ಉಳಿದದ್ದೆಷ್ಟು, 9 / 40 = x. 9 ಅನ್ನ 40 ಇಂದ ಡಿವೈಡ್ ಮಾಡಿ ನೋಡಿ. ಈ ಕಡೆ ಮಾಡ್ತೀನಿ. 9 ಅನ್ನ 40 ಇಂದ ಡಿವೈಡ್ ಮಾಡಿದ್ರೆ 0 ಪಾಯಿಂಟ್, ಯಾಕಂದ್ರೆ 9 40 ಗಿಂತ ಚಿಕ್ಕದು, ಹಾಗಾಗಿ ಪಾಯಿಂಟ್ ಇಟ್ಟೆ. ಇಲ್ಲಿ ಒಂದು 0 ಬಂತು. 4 2 ಜಾ 8 ಅಂದ್ರೆ 42 ಜಾ 80. ನೋಡಿ 40 ಟೇಬಲ್ಸ್ ಎಲ್ಲ ಹೇಳ್ತೀವಿ ನೀವು, ಸೂಪರ್. ನಂತರ ಉಳಿದಿದ್ದು 10 ಪಾಯಿಂಟ್ ಇಟ್ಟೋದ್ರಿಂದ ನೆಕ್ಸ್ಟ್ ಸ್ಟೆಪ್ಗೂ 1 ಬರುತ್ತೆ. ಹಾಗಾಗಿ ಮತ್ತೆ 42 ಜಾ 80. ನಂತರ ಮತ್ತೆ 20 ಉಳಿತು. ಪಾಯಿಂಟ್ ಇಟ್ಟಿರೋದ್ರಿಂದ ನೆಕ್ಸ್ಟ್ ಸ್ಟೆಪ್ಗೂ ಸಹ 1 0 ಬಂತು. ನಂತರ 45 ಜಾ 200 ಅಥವಾ 4 5 ಜಾ 20. ನೋಡ್ರಿ ಆನ್ಸರ್ ಎಷ್ಟು ಬಂತು, x = 0.225 ಕಿಲೋಮೀಟರ್. ಇದನ್ನು ನಮಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇದು ಸಹ ಸಾಲ್ವ್ ಆಯಿತು. ಕೊನೆಯದಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೇ ಕೊಟ್ಟಿರುವಂತಹ ಒಂದು ಎಕ್ಸಾಂಪಲ್ ಸಮ್, ಅದು ಸಹ ಸ್ಪೀಡ್ ಮತ್ತು ವೆಲಾಸಿಟಿ ಎರಡರ ಮೇಲೂ ಇದೆ. ಅದನ್ನ ಈಗ ನಾವು ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲು ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಉಷಾ ಸ್ವಿಮ್ಸ್ ಇನ್ ಎ 90 ಮೀಟರ್ ಲಾಂಗ್ ಪೂಲ್. ನೋಡಿ, 90 ಮೀಟರ್ ಉದ್ದ ಇರುವಂತಹ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಲ್ಲಿ ಉಷಾ ಸ್ವಿಮ್ ಮಾಡ್ತಾರೆ. She covers 180 meter in 1 minute by swimming from one end to another end and back along the same straight path. ಅವರು ಸ್ವಿಮ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ನೋಡಿ, ಇಲ್ಲಿಂದ ಶುರು ಮಾಡಿದ್ರು, ಇನ್ನೊಂದು ಎಂಡಿಗೆ ಹೋದ್ರು. ಎಷ್ಟಿದೆ ಇದು ಡಿಸ್ಟೆನ್ಸ್, 90 ಮೀಟರ್ ಇದೆ. ಹಿಂಗ್ ಹೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬಂದ್ರು. ಹೋಗ್ಬೇಕಾದ್ರೆ 90, ಬರ್ಬೇಕಾದ್ರೆ 90, ಎರಡು ಸಲ 90 ಅಂದ್ರೆ ಫುಲ್ ಟೈಟ್ ಅಲ್ಲ, ಇವರು ಫುಲ್ ಸ್ವಿಮ್ ಮಾಡಿ ವಾಪಸ್ ಬಂದಿದ್ದಾರೆ. 180 ಮೀಟರ್ಸ್ ಅವರು ಕವರ್ ಮಾಡಿದ್ದಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು, ಡಿಸ್ಟೆನ್ಸ್ ಅಂತಂದ್ರೆ ಏನ್ ಹೇಳ್ತೀವಿ, ಟೋಟಲ್ ಪಾತ್ ಕವರ್ಡ್ 90 + 90 180. ಅದೇ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ ಇಲ್ಲೇ ಇದೆ, ಸ್ಟಾರ್ಟಿಂಗ್ ಆಗಿದ್ದು ಇದೆ, ಇನಿಷಿಯಲ್ ಪೊಸಿಷನ್ ಇದೆ, ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ. ಅದು ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಡಿಸ್ಟೆನ್ಸ್ ಹೋಗ್ತಾ 90 ಬರ್ತಾ 90. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಫೈಂಡ್ ದ ಅವರೇಜ್ ಸ್ಪೀಡ್ ಅಂಡ್ ಅವರೇಜ್ ವೆಲಾಸಿಟಿ ಆಫ್ ಉಷಾ. ಅವರೇಜ್ ಸ್ಪೀಡ್ ಅನ್ನು ಮತ್ತು ಅವರೇಜ್ ವೆಲಾಸಿಟಿ ಅನ್ನು ನಮಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಈಗ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟು, 180 ಮೀಟರ್ಸ್. ನೋಡಿ, ಡಿಸ್ಟೆನ್ಸ್ ಅಂದ್ರೆ ಇದು ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ, ಹೋಗಿದ್ದು 90 ಮತ್ತು ಬಂದಿದ್ದು 90, ಎರಡು ಸೇರಿ 180 ಆಯ್ತು. ಆದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು, 1 ಮಿನಿಟ್ ನಲ್ಲಿ 0 ಆಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲಿದ್ರು ಮುಗಿಸಿ ಬಂದ ಮೇಲೆ ಅದೇ ಪ್ಲೇಸಿಗೆ ಬಂದ್ರು. ಯಾಕಂದ್ರೆ ನಮಗೆ ಸ್ಪೀಡ್ ಅಂತ ಹೇಳಿದಾಗ ನಾವು ಡಿಸ್ಟೆನ್ಸ್ ಅನ್ನು ನಾವು ಇಂಪಾರ್ಟೆಂಟ್ ಆಗಿ ತಗೊಂತೀವಿ, ಆದ್ರೆ ವೆಲಾಸಿಟಿ ಅಂದಾಗ ಡಿಸ್ಪ್ಲೇಸ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಅವರೇಜ್ ಸ್ಪೀಡ್ ಅನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಫಸ್ಟ್ ನಮಗೆ ಅವರೇಜ್ ಸ್ಪೀಡ್ ಅನ್ನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದರೆ, ಅವರೇಜ್ ಸ್ಪೀಡ್ = ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಹಾಗಾಗಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, 180 ಮೀಟರ್ ಇದೆ. 1 ಮಿನಿಟ್ ಅಂದ್ರೆ ಎಷ್ಟು ಸೆಕೆಂಡ್, 60 ಸೆಕೆಂಡ್. ಹಾಗಾಗಿ ಡೈರೆಕ್ಟ್ ಆಗಿ ಬರ್ತಿದ್ದೀನಿ 180 ಡಿವೈಡೆಡ್ ಬೈ 60. ನಿಮಗೆ ಕನ್ಫ್ಯೂಸ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ, ಆದ್ರೂ ಸಹ ಬರ್ದಿರ್ತೀನಿ. ಇದನ್ನ 180 ಡಿವೈಡೆಡ್ ಬೈ 60. 0 0 ಕ್ಯಾನ್ಸಲ್, 6 1 ಜಾ 6 3 ಜಾ. ಈ ರೀತಿ ನೀವು ಇದನ್ನ ಮಾಡಬಹುದು. ಅರ್ಥಾತ್ ಸ್ನೇಹಿತರೆ ಎಷ್ಟು ಬಂತು, ಅವರೇಜ್ ಸ್ಪೀಡ್ 3 ಮೀಟರ್ ಪರ್ ಸೆಕೆಂಡ್ ಆಯ್ತು. ಈಗ ಅವರೇಜ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ನೋಡ್ರಿ, ಅವರೇಜ್ ವೆಲಾಸಿಟಿಯ ಫಾರ್ಮುಲಾ ಏನು, ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. ಮತ್ತೆ ಟೈಮ್ ಬರಲ್ಲ. ಇನಿಷಿಯಲ್ ವೆಲಾಸಿಟಿ ಎಷ್ಟು ನೀವು ಬೇಕಾದ್ರೆ ಬರ್ಕೊಂಡಿರಿ. ಇನಿಷಿಯಲ್ ವೆಲಾಸಿಟಿ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ 90 ಮೀಟರ್ ಪರ್ ಮಿನಿಟ್ ಹೋಗಿದ್ದು, ಅಂದ್ರೆ 1 ಮಿನಿಟ್ ಅವರು
90 ಹೋದ್ರು, 90 ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರು. ವಾಪಸ್ ಬರ್ಬೇಕಾದ್ರೂ ಸಹ 90ನೇ ಇತ್ತು. ಆದ್ರೆ ವೆಲಾಸಿಟಿಯಲ್ಲಿ ಡೈರೆಕ್ಷನ್ ಸಹ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒನ್ ಡೈರೆಕ್ಷನ್ ಹೋದಾಗ ಪಾಸಿಟಿವ್ ಅಂತ ತಗೊಂತೀವಿ, ಅಪೋಸಿಟ್ ಡೈರೆಕ್ಷನ್ ಬಂದಾಗ -90 ಅಂತ ತಗೊಂತೀವಿ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ +90, ಫೈನಲ್ ವೆಲಾಸಿಟಿ -90. ಹಾಗಾಗಿ ಎರಡನ್ನೂ ಸಹ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, 90 ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 90/2. ಈಗ +90 -90 ಕ್ಯಾನ್ಸಲ್ ಆದ್ರೆ 0 ಆಗುತ್ತೆ. 0/2 ಅಂದ್ರೆ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡ್. ಅಥವಾ ಡೈರೆಕ್ಟ್ ಆಗಿ ಇಲ್ಲೇ ನೋಡಿದ್ರೆ ಡಿಸ್ಪ್ಲೇಸ್ಮೆಂಟ್ 0 ಅಂತ ಇದೆ ಅಲ್ಲ, ಡಿಸ್ಪ್ಲೇಸ್ಮೆಂಟ್ 0 ಅಂತ ಇತ್ತಂದ್ರೆ ಡೈರೆಕ್ಟ್ ಆಗಿ 0/2 ಅಂತ ನಾವು ಈ ರೀತಿ ಬರೋದಾದ್ರೂ ಮಾಡಬಹುದು. ಹಾಗಾಗಿ ಅವರೇಜ್ ಸ್ಪೀಡ್ ಆಫ್ ಉಷಾ ಇಸ್ 3 ಮೀಟರ್ ಪರ್ ಸೆಕೆಂಡ್, ಬಟ್ ಅವರೇಜ್ ವೆಲಾಸಿಟಿ ಆಫ್ ಉಷಾ ಇಸ್ 0 ಮೀಟರ್ ಪರ್ ಸೆಕೆಂಡ್. ಇಲ್ಲಿಗೆ ವೆಲಾಸಿಟಿ ಮೇಲೆ ಇರುವಂತಹ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ. ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ. ಮುಂದಿನ ಎಪಿಸೋಡ್ ನಲ್ಲಿ ಆಕ್ಸಲರೇಷನ್ ಅಂದ್ರೆ ಏನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಂತರ ಇದರ ಫಾರ್ಮುಲಾಸ್ ಮತ್ತು ಮುಂದಿನ ಎಪಿಸೋಡ್ ನಲ್ಲಿ ಆಕ್ಸಲರೇಷನ್ ಬಗ್ಗೆ ಇರುವಂತಹ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನಂತರ ಡಿಸ್ಟೆನ್ಸ್ ಫಾರ್ಮುಲಾಗಳೇನಿದಾವೆ ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅವುಗಳ ಮೇಲೂ ಸಹ ಒಂದಿಷ್ಟು ನ್ಯೂಮೆರಿಕಲ್ ಪ್ರಾಬ್ಲಮ್ ಗಳನ್ನು ಸಾಲ್ವ್ ಮಾಡೋಣ. ಜೊತೆಗೆ ಯಾವುದೇ ರೀತಿ ನ್ಯೂಮೆರಿಕಲ್ ಪ್ರಾಬ್ಲಮ್ ಕೊಟ್ಟರು ಸಹ ಯಾವ ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡಬೇಕು ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ. ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದಕ್ಕೂ ಚೌಕಾಸಿ ಮಾಡೋದು ಬೇಡ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಹೆಚ್ಚು ಜನಕ್ಕೆ ತಕ್ಷಣ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ.